ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಟು ಸ್ವರ್ಗಕ್ಕೆ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗಲಿಕ್ಕೆ ಬಯಸಿದ್ದೇನೆ. ಇದು ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನು ಆಧರಿಸಿದ ಸಂಚಿಕೆ. ಈ ಸಂಚಿಕೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ದಿಗ್ಭ್ರಮೆ ಹಾಗೂ ರೋಮಾಂಚನಕಾರಿಯಾಗಿರ್ತಕ್ಕಂಥ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಈಗಿನ ಕಾಲದಲ್ಲಿಯೂ ಕೂಡ ಮೂಢನಂಬಿಕೆಗಳನ್ನು ನಂಬ್ತಾ ಇದ್ದಾರಲ್ಲ ಜನ, ಅವರಿಗೆ ನಾವು ಏನು ಅನ್ನಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೀವೇ ನಿಮ್ಮಷ್ಟಕ್ಕೆ ಪ್ರಶ್ನೆಗಳನ್ನು ಹಾಕಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಉತ್ತರಗಳನ್ನು ಕಂಡುಕೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೋತೀನಿ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವಿಷಯವು ನಿಜಕ್ಕೂ ಕೂಡ ಕಳವಳಕಾರಿ ಸಂಗತಿ ಹಾಗೂ ಅಷ್ಟೇ ಒಂದು ರೋಮಾಂಚನಕಾರಿಯಾದಂಥ ಸಂಚಿಕೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಅನ್ನುವಂಥ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಸೆಪ್ಟೆಂಬರ್ 8ರಂದು ನಡೀತಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ವಿಜ್ಞಾನಕ್ಕೆ ಸವಾಲು ಆಗಿರ್ತಕ್ಕಂಥ ಒಂದು ಘಟನೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಈ ಒಂದು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ಈ ಒಂದು ಘಟನೆಗೆ ಕಾರಣರಾರು, ಆ ಒಂದು ಘಟನೆಗೆ ಸಾಕ್ಷಿ ಆಗಲಿಕ್ಕೆ ಯಾರು ಮುಂದೆ ಬಂದಿದ್ದಾರೆ ಅವರ ವಿಚಾರವನ್ನು ಕೂಡ ನಾವು ಈಗ ತಿಳಿದುಕೊಳ್ಳೋಣ. ಹೀಗಿರುವಾಗ ರಾಮ್ಪಾಲ್ ಬಾಬಾ ಅನ್ನುವರು ಈಗ ಈ ಅನಂತಪುರ ಗ್ರಾಮದ ಈ ಕುಟುಂಬದ ಜನರಿಗೆ ಏನೋ ಒಂದು ತಲೆಯನ್ನು ಕೆಡಿಸಿ ನಿಮ್ಮೆಲ್ಲರನ್ನು ನಾನು ಸಶರೀರವಾಗಿ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ, ಅಲ್ಲಿ ನೀವೆಲ್ಲರೂ ಕೂಡ ಸುಖವಾಗಿ ಬಾಳಬಹುದು ಅನ್ನುವಂಥ ವಿಚಾರವನ್ನು ಇವರ ತಲೆಗೆ ತುಂಬಿ ಸೆಪ್ಟೆಂಬರ್ 8ನೇ ತಾರೀಕಿಗೆ ಇವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಆ ರಾಮ್ಪಾಲ್ ಬಾಬಾ ಅನ್ನುವಂಥವರು ಈಗ ಅಣಿಯಾಗಿದ್ದಾರೆ. ರಾಮ್ಪಾಲ್ ಬಾಬಾ ಅನ್ನೋರು ಯಾರು ಅಂತ ನೀವು ಕೇಳಿದರೆ, ಅವರು ಈಗ ಜೈಲು ಹಕ್ಕಿ. ಅವರು ಬಿಹಾರಿನ ಜೈಲಿನಲ್ಲಿ ಜೈಲು ಕಂಬಿಗಳ ಹಿಂದೆ ಜೈಲು ಕಂಬಿಗಳನ್ನು ಎನಿಸ್ತಿರತಕ್ಕಂಥ ಒಬ್ಬ ವ್ಯಕ್ತಿ. ಇಂಥ ಬಾಬಾಗಳು ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಇಂಥ ಡೋಂಗಿ ಬಾಬಾಗಳ ಒಂದು ಪ್ರಭಾವಕ್ಕೆ ಒಳಗಾಗಿ ಸೂಕ್ಷ್ಮ ಮನಸ್ಸಿನವರು ಹಾಗೂ ಮುಗ್ಧರನ್ನು ಇಂಥವರು ತಮ್ಮ ಒಂದು ಬಳಕೆ ಮಾಡಿಕೊಳ್ತಾರೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತವೆ. ಹೀಗಿರುವಾಗ ಈ ಒಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಈ ಕುಟುಂಬ ಹಾಗೂ ಆ ಕುಟುಂಬಕ್ಕೆ ತಲೆಯನ್ನು ಕೆಡಿಸಿರ್ತಕ್ಕಂಥ ಈ ಬಾಬಾನ ಬಗ್ಗೆ ಸಾರ್ವಜನಿಕರು, ಸರ್ಕಾರ ಹಾಗೂ ಸಂಬಂಧಪಟ್ಟಂಥ ಇಲಾಖೆಗಳು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಒಂದು ಅಚಾತುರ್ಯ ಘಟನೆ ನಡೆಯದಂತೆ ನೋಡಿಕೊಳ್ಬೇಕು ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅರಿಕೆ ಮಾಡಿಕೊಳ್ಳಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಆ ರಾಮ್ಪಾಲ ಬಾಬಾನ ಡೋಂಗಿ ಮಾತುಗಳಿಗೆ ಮರುಳಾಗಿ ಸೆಪ್ಟೆಂಬರ್ 8ರಂದು ಸಶರೀರವಾಗಿ ವೈಷ್ಣವಿ ಅನ್ನುವಂಥ ಕುಟುಂಬದ 7 ಜನರು ಹಾಗೂ ಇನ್ನೂ 4 ಜನ ಪುನಾದವರು ಮತ್ತು ಇನ್ನೂ ಉತ್ತರ ಪ್ರದೇಶದವರು ಅಂತೇಳಿ ಹೇಳ್ತಾರೆ, ಅವ್ರಿಗೂ ಒಟ್ಟು 11 ಜನ ಸಶರೀರವಾಗಿ ಸ್ವರ್ಗಲೋಕಕ್ಕೆ ಹೋಗ್ತೀವಿ ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಅವರ ಒಂದು ವಿಚಾರಗಳನ್ನು ನಾವು ನೋಡಿದಾಗ ಇಂಥ ವಿಚಾರಗಳನ್ನು ಮಾಡ್ತಿರ್ತಕ್ಕಂಥವರಿಗೆ ನಿಜವಾಗಿಯೂ ಬುದ್ಧಿ ಭ್ರಮಣೆಯಾಗಿದೆಯೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯ. ಹೀಗಿರುವಾಗ ಇಂಥವರ ಒಂದು ಮನಸ್ಥಿತಿಯನ್ನು ಮನೋವೈದ್ಯರಿಂದ ಹಾಗೂ ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿಸಬೇಕು. ಇವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಬೇಕು. ಇವರು ಹೇಳ್ತಾರೆ, ವೈಷ್ಣವಿ ಅನ್ನೋರು ಹೇಳ್ತಾರೆ, ಇಲ್ಲ ನಮಗೆ 8ನೇ ತಾರೀಕಿಗೆ ಸೆಪ್ಟೆಂಬರ್ 8ನೇ ತಾರೀಕಿಗೆ ರಾಮ್ಪಾಲ್ ಬಾಬಾರವರು ಬರ್ತಾರೆ, ಸಶರೀರವಾಗಿ ಬಂದು ಅವರು ನಮ್ಮನ್ನೆಲ್ಲ ಸ್ವರ್ಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾತನ್ನು ನಮಗೆ ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಅಣಿಯಾಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಅವಳು ಹೇಳಿದಳು. ಹೀಗಿರುವಾಗ ಅವಳ ಮನೆ ತೋಟದ ಒಂದು ಮನೆ, ಅನಂತಪುರದಿಂದ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಆ ತೋಟದ ಮನೆಯಲ್ಲಿ ಈಗಾಗಲೇ ಆ ರಾಮ್ಪಾಲ್ ಬಾಬಾನಿಗೆ ಒಂದು ಸಿಂಹಾಸನದ ರೀತಿಯಲ್ಲಿ ಒಂದು ಚೇರನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಅವರು ತಮ್ಮ ಪ್ರತಿನಿತ್ಯ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೂ ಅವರು ದಿನಕ್ಕೆ ಸ್ವಲ್ಪ ಊಟವನ್ನು ಕಡಿಮೆ ಮಾಡ್ತಾ 8ನೇ ತಾರೀಕಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅವರು ಅಣಿಯಾಗಿದ್ದಾರೆ. ಹೀಗಿರುವಾಗ ಅವರು ತಮ್ಮ ಒಂದು ಮೂಢನಂಬಿಕೆಯನ್ನು ಮುಗ್ಧ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ.
ಹೀಗಿರುವಾಗ ಅಲ್ಲಿಯ ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತ, ಅದರ ಜೊತೆಗೆ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಈ ಒಂದು ವಿಚಾರವಾಗಿ ನೀವು ವಿಚಾರ ಮಾಡಬೇಕು. ಅದನ್ನು ನೀವು ತಡೆಗಟ್ಟುವಂಥ ಪ್ರಯತ್ನ ಮಾಡಬೇಕು. ಜೊತೆಗೆ ಅಥಣಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿಯವರು ಇಂಥ ಮೂಢನಂಬಿಕೆಗಳನ್ನು, ಇಂಥ ಭಾವಗಳನ್ನು ಅವರು ಯಾವತ್ತೂ ಕೂಡ ನಂಬೋದಿಲ್ಲ. ಅವರು ಕೂಡ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಇವರನ್ನು ರಕ್ಷಣೆ ಮಾಡಲಿಕ್ಕೆ ಇಂದೀಗಲೇ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ನಿಮ್ಮಲ್ಲಿಯೇ ಸಾಕಷ್ಟು ಜನ, ನಮ್ಮ ನಾಡಿನಲ್ಲಿಯೇ ಸಾಕಷ್ಟು ಜನ ದೇವರಿದ್ದಾರೆ, ಸಂತರಿದ್ದಾರೆ, ದಾರ್ಶನಿಕರಿದ್ದಾರೆ, ಪುಣ್ಯ ಪುರುಷರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಡೆದುಕೊಳ್ಬೇಕು. ಅಲ್ಲಿ ನಿಮ್ಮ ಅಥಣಿಯಲ್ಲಿ ಶಿವಯೋಗಿಗಳಿದ್ದಾರೆ, ಶಿವಯೋಗಿ ಮಂದಿರ ಇದೆ. ಜೊತೆಗೆ ಕೊಕಟನೂರಿನ ತಾಯಿ ಯಲ್ಲಮ್ಮನ ದೇವಸ್ಥಾನವಿದೆ, ಚಾಮುಂಡಿ ಅಮ್ಮನವರ ದೇವಸ್ಥಾನ ಹಾಗೂ ಸವದತ್ತಿಯ ಯಲ್ಲಮ್ಮನ ದೇವಸ್ಥಾನ. ಹೀಗೆ ಹಲವಾರು ದೇವಸ್ಥಾನಗಳು ನಮ್ಮ ನಡುವೆ ಇವೆ. ಅವುಗೆಲ್ಲವುಗಳಿಗೆ ನಾವು ನಡೆದುಕೊಳ್ಳಬೇಕು. ಅವರ ಮುಂದೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಟ್ಟು ನಾವು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು. ಇದನ್ನೆಲ್ಲ ಬಿಟ್ಟು ನೀವು ಇಂಥ ಡೋಂಗಿ ಬಾಬಾಗಳ ಒಂದು ಇಲ್ಲ ಸಲ್ಲದ ಆಮಿಷಗಳಿಗೆ ಒಳಗಾಗಿ ನಿಮ್ಮ ಜೀವನವನ್ನು, ನಿಮ್ಮ ಪ್ರಾಣವನ್ನು ಹರಣ ಮಾಡಿಕೊಳ್ಳುವಂಥ ಕೆಲಸವನ್ನು ಯಾವತ್ತೂ ಕೂಡ ಯಾರೂ ಮಾಡಿಕೊಳ್ಳಬಾರ್ದು. ಹೀಗಿರುವಾಗ ಅನಂತಪುರಿನ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಹಾಗೂ ಅಥಣಿ ತಾಲೂಕಿನ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಹಾಗೂ ತಾಲೂಕಾ ಆಡಳಿತ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಗಳಿಗೂ ಕೂಡ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದರೆ, ಈ ಕುಟುಂಬವನ್ನು ನೀವು ಸಂರಕ್ಷಣೆ ಮಾಡಬೇಕು. ಹಾಗೂ ಈ ಕುಟುಂಬದ ಜೊತೆಗೆ ಇನ್ನೂ 4 ಜನ ಸ್ವರ್ಗಕ್ಕೆ ಹೋಗಲಿಕ್ಕೆ ಅಣಿಯಾಗಿದ್ದರೆ ಅವರನ್ನು ಕೂಡ ನೀವು ಸಂರಕ್ಷಣೆ ಮಾಡಬೇಕನ್ನುವಂಥ ಕಳಕಳಿಯ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಮಾಡಿಕೊಳ್ಳಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ನೀವೆಲ್ಲರೂ ಕೂಡ ಅವರ ಒಂದು ಭಾವನೆಗಳಿಗೆ ನೀವು ಅದನ್ನು ಸೂಕ್ತ ರೀತಿಯಿಂದ ಅವರ ವಿಕಾರವಾಗಿರ್ತಕ್ಕಂಥ ಭಾವನೆಗಳನ್ನು ನೀವು ಪರಿಹರಿಸಬೇಕು. ಅವರ ಭಾವನೆಗಳನ್ನು ನೀವು ಹೋಗಲಾಡಿಸಬೇಕು. ಸ್ವರ್ಗ ಲೋಕ ಹಾಗೂ ಮೃತ್ಯು ಲೋಕ ಅನ್ನೋದು ನಮ್ಮ ನಡುವೆ ಇಲ್ಲ. ಅದನ್ನು ನಾವು ಯಾರೂ ನೋಡಿಲ್ಲ. ಹೀಗೆ ನೋಡಬೇಕಾಗಿದ್ರೆ ನಾವು ಎಷ್ಟೋ ಜನ ಸಾವಿರಾರು ವರ್ಷಗಳಿಂದ ಹಿಮಾಲಯದ ತಪ್ಪಲಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿರ್ತಕ್ಕಂಥವರಿಗೂ ಕೂಡ ದೇವರು ದರ್ಶನವನ್ನು ಕೊಟ್ಟಿಲ್ಲ. ದೇವರು ಇದ್ದಾನೆ, ಅದಕ್ಕೆ ನಂಬಿಕೆಯೇ ಸಾಕ್ಷಿ. ಆ ಒಂದು ದೇವರನ್ನು ನಂಬಿ ನಾವು ಜೀವನವನ್ನು ಮಾಡಬೇಕು. ಹಾಗೆ ಮಾಡದೆ ಇಂಥ ಡೋಂಗಿ ಬಾಬಾಗಳ ಒಂದು ಆಮಿಷಕ್ಕೆ, ಅವರ ಒಂದು ಯಾವುದೇ ಒಂದು ಮಾತಿಗೆ ಮರುಳಾಗದೆ ನಮ್ಮ ಜೀವನವನ್ನು ಬಲಿ ಕೊಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಎಲ್ಲಿಯೂ ಕೂಡ ನಾವು ಸ್ವರ್ಗಲೋಕ ಮೃತ್ಯು ಲೋಕವನ್ನು ನೋಡಿಲ್ಲ. ಹೀಗಿರುವಾಗ ಈ ಸಂಗತಿಯನ್ನು, ಈ ಒಂದು ನೈಜ ಘಟನೆಯನ್ನು ನೀವೆಲ್ಲರೂ ಕೂಡ ಅರಿತುಕೊಂಡು ಆ ಒಂದು ಕುಟುಂಬ ಹಾಗೂ ಆ ಕುಟುಂಬದ ಜೊತೆಗೆ ಇನ್ನೂ 4 ಜನರನ್ನು ಸಂರಕ್ಷಣೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಲ್ಲಿಯೂ ಕೂಡ ವಿನಂತಿ ಮಾಡಿಕೊಳ್ತೇನೆ. ಹೀಗಿರುವಾಗ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಇದು ಸೆಪ್ಟೆಂಬರ್ 8ರಂದು ನಡೀತಿರ್ತಕ್ಕಂಥ ಒಂದು ಘಟನೆ. ಈ ಘಟನೆಯನ್ನು ಪ್ರತಿಯೊಬ್ಬರು ಕೂಡ ತಪ್ಪಿಸಬೇಕಂತೇಳಿ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಹಾಗೂ ನಿಮ್ಮೆಲ್ಲರ ಒಂದು ಕಮೆಂಟನ್ನು ಕೂಡ ನಾನು ಅಪೇಕ್ಷೆ ಪಡ್ತೀನಿ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಸಂಚಿಕೆಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಮಾಡಿರಿ. ಮತ್ತು ಪ್ರತಿ ಮನೆಗೂ, ಪ್ರತಿ ವ್ಯಕ್ತಿಗಳಿಗೂ, ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಸಂಚಿಕೆಯನ್ನು ತಿಳಿಸಿ ಆ ಮುಗ್ಧ ಜನರನ್ನು ಕಾಪಾಡಲಿಕ್ಕೆ, ಅವರ ಜೀವವನ್ನು ಉಳಿಸಲಿಕ್ಕೆ ನೀವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಂತೇಳಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಾಗೂ ಅನಂತಪುರ ಗ್ರಾಮಸ್ಥರಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.